ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುರುವಿನ ಆಶೀರ್ವಾದ, ದೈವಶಕ್ತಿಯ ಬಲದಿಂದ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆಯ ಒಂದು ಕರ್ಮಗಳ ಜೊತೆ ಸಾಗ್ತಾ ಇದ್ದೀರಾ. ಖಂಡಿತವಾಗಿ ನಿಮ್ಮ ಭವಿಷ್ಯ ಅದರ ತಕ್ಕ ಹಾಗೆ ರೂಪುಗೊಳ್ಳುತ್ತೆ. ಅದೇ ರೀತಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೀವು ನಂಬಿದ ಬಾಬಾರವರನ್ನ ಹಾಗೆ ದೈವಶಕ್ತಿಗಳನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ ನೋಡಿ. ಖಂಡಿತವಾಗಿಯೂ ಈಗಿನ ಎನರ್ಜಿಗೆ ನಿಮ್ಮ ಮನಸ್ಥಿತಿಗಳಿಗೆ ತಕ್ಕ ಹಾಗೆ ಉತ್ತರ ಸಿಗುತ್ತೆ. ಹಾಗೆ ಕೆಲವು ಗೊಂದಲಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಹಾಗೆ ಗುರುವಿನ ಆಶೀರ್ವಾದ, ದೈವಶಕ್ತಿಗಳ ಆಶೀರ್ವಾದ ಯಥೇಚ್ಛವಾಗಿ ನಿಮ್ಮನ್ನು ಬಂದು ಸೇರುತ್ತೆ. ಹಾಗೆ ಕೆಲವು ವಿಚಾರಗಳಿಂದ ನಿಮ್ಮನ್ನು ಹೀಲ್ ಮಾಡುತ್ತೆ. ನಿಮ್ಮ ದಿನನಿತ್ಯದ ಲಾಗ್ ಹೇಗಿರುತ್ತೆ ಒಂದ್ಸರಿ ಹಾಕಿ ಅಂತೇಳಿ ಕಮೆಂಟಲ್ಲಿ ಕೇಳಿದಿರ ಅಲ್ವಾ? ಆದರೆ ನನ್ನದೇ ಆದ ಒಂದು ಅಡುಗೆ ಚಾನಲ್ ಅಂತ ಇದೆ. ಅದರಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿನೇ ಸಿಗುತ್ತೆ. ನನ್ನ ಜೀವನದ ಬಗ್ಗೆ ಅನ್ನೋದಕ್ಕಿಂತ ನಿಮಗೆ ಯಾವೆಲ್ಲ ಒಂದು ಒಳ್ಳೆಯ ಮಾಹಿತಿಗಳು ಬೇಕೋ, ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ, ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಯಾವ ರೀತಿ ಇರಬೇಕು, ಆತ್ಮಗೌರವವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು, ಮನೆ ಗೃಹಿಣಿ ಆದರೂ ಕೂಡ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ, ಯಾವ ರೀತಿ ನಾವು ಸಮರ್ಪಣೆ ಆಗಿರ್ತೀವಿ, ಅದರಿಂದ ಕುಟುಂಬ ಯಾವ ರೀತಿ ಒಂದು ಪರಿವರ್ತನೆಯ ಹಾದಿ ಹಿಡಿಯುತ್ತೆ, ಹಾಗೆ ದೃಷ್ಟಿದೋಷ, ಇದರೆಲ್ಲದ್ರ ಬಗ್ಗೆನೂ ಕೂಡ ನಾನು ಅಲ್ಲೂ ಕೂಡ ಮಾಹಿತಿಯನ್ನು ಕೊಡ್ತೀನಿ, ನನ್ನ ದಿನಚರಿಯನ್ನು ತೋರಿಸ್ತಾ. ಆ ಚಾನಲ್ನ ಹೆಸರು ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಇಷ್ಟ ಇದ್ದರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದೆ, ಅರ್ಥಪೂರ್ಣವಾಗಿದೆ ಅಂತೇಳಿ ನಿಮಗೆ ಅನಿಸಿದರೆ ನಾನು ಮಾಡಿದ ಆ ವಿಡಿಯೋಗಳಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಕೆಲವರು ಲಾಗ್ ಮಾಡಿ ನಾವು ನೋಡಬೇಕು, ಹಾಗೆ ನಿಮ್ಮ ದಿನನಿತ್ಯದ ರೊಟೀನ್ ತೋರಿಸಿ, ಪೂಜೆ ಯಾವ ರೀತಿ ಎಲ್ಲ ಮಾಡ್ತೀರಾ ಅಂತೇಳಿ ತೋರಿಸಿ ಅಂತ ಹೇಳಿದರೆ, ಶ್ರೀ ಚಾನಲ್ಲು ಬಾಬಾರವರ ಸಂದೇಶ ಹೇಳಲಿಕ್ಕೆ ಹಾಗೆ ಮೋಟಿವೇಶನಲ್ ವಿಡಿಯೋ ಹಾಗೆ ಟ್ಯಾರೋ ರೀಡಿಂಗೋಸ್ಕರ ನಾನು ಬಳಸ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ನನಗೆ ಲಾಗ್ ತೋರಿಸೋದಷ್ಟು ಸರಿ ಅನಿಸ್ಲಿಲ್ಲ. ಹಾಗಾಗಿ ನನ್ನದೇ ಆದ ಒಂದು ಅಡುಗೆ ಚಾನಲ್ ಇತ್ತು, ಅದನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಈಗ ಅದರಲ್ಲಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಹೋಗಿ ನೋಡಿ ಸ್ನೇಹಿತರೆ. ಚಾನಲ್ ನೇಮ್ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್. ದೀರ್ಘವಾದ ಒಂದು ನಿಧಾನವಾದ ಒಂದು ಉಸಿರನ್ನು ಒಳಗೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮನ್ನೇ ನೀವು ಒಂದು ರೀತಿಯಲ್ಲಿ ಹೀಲ್ ಮಾಡಿಕೊಂಡ ಅನುಭವದೊಂದಿಗೆ ಗುರುವಿನ ಸ್ಮರಣೆ ಹಾಗೆ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿಕೊಂಡು ರೀಡಿಂಗ್ ನೋಡಿ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಸಂದೇಶ ಬಂದಿದೆ ಅಂದರೆ, ನಿಮ್ಮೊಳಗಿನ ಒಂದು ಆಂತರಿಕ ಒಂದು ಮುಗ್ಧತೆಯ ಮಗುವಿನ ಜೊತೆ ನೀವು ಸಂಪರ್ಕವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮೆಸೇಜ್ ಬರ್ತಾಯಿದೆ. ಅಂದರೆ ನೀವು ಎಷ್ಟೇ ಒಂದು ದೊಡ್ಡವರಾದರೂ, ಏನೇ ಒಂದು ಜವಾಬ್ದಾರಿಯುತ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನಿಮ್ಮೊಳಗೂ ಒಂದು ಮುಗ್ಧವಾದ ಮನಸ್ಸಿದೆ, ಅಂದರೆ ಒಂದು ಮಗುವಿದೆ. ಇಂತಹ ಒಂದು ಮುಗ್ಧ ಮಗುವನ್ನು ನಿಮ್ಮ ಜೀವನದ ಹೊಣೆಗಾರಿಕೆಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ನಿರಾಶೆಗಳಾಗಿರ್ಬೋದು, ಕೆಲವು ಜವಾಬ್ದಾರಿಗಳಾಗಿರ್ಬೋದು, ಹಾಗೆ ನಿಮ್ಮ ಸರಳತೆ, ನಿಷ್ಕಪಟತೆ ಮತ್ತು ಸಂತೋಷವನ್ನು ಇವು ಮರೆ ಮಾಡಿದವೆ ಅನ್ನೋ ರೀತಿಲಿ ಬರ್ತಾ ಇದ್ದಾವೆ. ಎಲ್ಲೋ ಒಂದು ರೀತಿಲಿ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಇರುವ ಒಂದು ಮುಗ್ಧ ಮನಸ್ಸನ್ನು, ಅಂದರೆ ನಿಮ್ಮ ಕಷ್ಟವನ್ನು ಯಾರ ಹತ್ರನಾದರೂ ಅವರ ತೊಡೆ ಮೇಲೆ ಹತ್ತು ಹೇಳ್ಕೊಳ್ಬೇಕು ಅಂಥೇಳಿ ನಿಮ್ಮ ಮುಗ್ಧ ಮನಸ್ಸು ಹೇಳುತ್ತೆ. ಮಗುವಿನ ಥರ ನಾನು ಆಗಿಬಿಡಬೇಕು, ನನ್ನನ್ನು ಕೂಡ ಯಾರಾದರೂ ಮಗುವಿನ ಥರ ಟ್ರೀಟ್ ಮಾಡಬೇಕು, ಕಾಳಜಿ ಮಾಡಬೇಕು, ಪ್ರೀತಿ ಮಾಡಬೇಕು ಅಂಥೇಳಿ ನಿಮ್ಮ ಒಳ ಮನಸ್ಸು ಬಯಸ್ತಾ ಇದೆ. ಅಂದರೆ ಅದು ನಿಮ್ಮ ಒಳಗಿರುವ ಒಂದು ಮುಗ್ಧವಾದ ಮಗು. ಈ ರೀತಿ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ. ಅದು ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಕೆಲವು ಸಂಬಂಧಗಳು ನಿಮ್ಮ ಜೊತೆ ಈ ರೀತಿ ಒಂದು ಪ್ರೀತಿ, ಪ್ರೇಮ, ಕಾಳಜಿ, ಭರವಸೆ, ನಂಬಿಕೆಯೊಂದಿಗೆ ಬೆಸೆದುಕೊಳ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಆದರೆ ಅದು ಇಲ್ಲಿ ತದ್ವಿರುದ್ಧವಾಗ್ತಾ ಇದೆ. ನೀವು ಈಗ ಹೆಚ್ಚು ಗಂಭೀರವಾಗಿ ಒತ್ತಡದೊಂದಿಗೆ ಬದುಕ್ತಾ ಇದ್ದೀರಾ. ನಿಮ್ಮೊಳಗಿನ ಮಗು ಇನ್ನೂ ಗುಣಮುಖವಾಗದ ಗಾಯಗಳನ್ನು ಹೊಂದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಮಗು ಒಳಗಿನಿಂದಲೇ ಸೊರಗ್ತಾ ಇದೆ. ನಿಮ್ಮ ಆಸೆಗಳು, ನಿಮ್ಮ ಒಂದು ಶಾಂತತೆ, ನಿಮ್ಮ ಒಂದು ಸರಳತೆ, ಒಂದು ಒಳ್ಳೆಯ ಗುಣಗಳು ಎಲ್ಲೋ ಒಂದು ರೀತಿಯಲ್ಲಿ ಒಳಗೆ ಇದ್ದಾವೆ. ಅವುಗಳನ್ನು ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಕೆಲವು ಜವಾಬ್ದಾರಿಗಳು, ಕೆಲವು ಒಂದು ಸಂಸಾರದ ಒಂದು ಸುಳಿ ಆಗಿರ್ಬೋದು, ಸಮಸ್ಯೆಗಳ ಸುಳಿ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಕೆಲವು ಜವಾಬ್ದಾರಿಗಳಾಗಿರ್ಬೋದು, ನಿಮ್ಮನ್ನು ಇಂತಹ ಒಂದು ಬಂಧನದಲ್ಲಿ ಸಿಕ್ಕಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ಒತ್ತಡ, ಈ ಸಮಸ್ಯೆಗಳ ಮಧ್ಯೆನೇ ನೀವು ಜೀವನದಲ್ಲಿ ಈ ಪರಿಸ್ಥಿತಿಗಳನ್ನು ಎದುರಿಸ್ತಾನೆ ನಿಮ್ಮೊಳಗಿರುವ ಬಾಲ್ಯದ ಒಂದು ಸಂತೋಷ, ನಗು, ನಂಬಿಕೆ, ಒಂದು ಮುಗ್ಧ ಭಾವ ಎಲ್ಲವನ್ನು ಜೀವಂತಗೊಳಿಸಲೇಬೇಕು. ಈ ಭಾವನೆಗಳು ಈಗಿರುವ ಒತ್ತಡ ಆಗಿರ್ಬೋದು, ಕೆಲವು ಜವಾಬ್ದಾರಿಗಳಲ್ಲಿ ನಿಮ್ಮನ್ನು ನೀವೇನು ಕಳ್ಕೊಂಡಿದ್ದೀರಲ್ಲ, ನಿಮ್ಮ ವ್ಯಕ್ತಿತ್ವವನ್ನೇ ಆಗಿರ್ಬೋದು, ಇಲ್ಲ ಒಂದು ಅನಾರೋಗ್ಯದ ಸಮಸ್ಯೆಗೆ ಒಳಗಾಗಿದ್ದೀರಲ್ಲ, ಆ ಎಲ್ಲ ಒಂದು ವಿಚಾರಗಳು ಹೀಲ್ ಆಗ್ತವೆ. ನೀವು ಮತ್ತೆ ಒಂದು ಆತ್ಮವಿಶ್ವಾಸವನ್ನು ಪಡ್ಕೊಳ್ತೀರಾ. ನಿಮ್ಮ ಆತ್ಮ ಕೂಡ, ನಿಮ್ಮ ಮನಸ್ಸು ಕೂಡ ಒಂದು ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತೆ. ಅಂದರೆ ಪ್ರೀತಿ ಬೇಡ್ತಾ ಇದೆ ಈ ಸಂದರ್ಭದಲ್ಲಿ, ಅದನ್ನು ಅದಕ್ಕೆ ನೀಡಿ. ನಿಮಗೆ ನೀವು ನಿಮ್ಮ ಪ್ರೀತಿಯನ್ನು ನೀವು ನೀಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಕಾಳಜಿ ಮಾಡಿ, ನಿಮ್ಮ ಬಗ್ಗೆ ಗೌರವ ಮೂಡಿಸ್ಕೊಳ್ಳಿ, ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳಿ. ಆಗ ನಿಮ್ಮನ್ನು ನೀವು ಕನ್ನಡಿ ನೋಡಿದಾಗ ಅನಿಸುತ್ತೆ ನಿಮಗೆಲ್ಲ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಆ ರೀತಿಯಾಗಿ ಬದುಕಿ. ಕಷ್ಟ, ಸಮಸ್ಯೆ, ದುಃಖಗಳು, ಜೀವನದಲ್ಲಿರುವ ಒತ್ತಡಗಳು ಅನಿವಾರ್ಯ ಕರ್ಮಗಳಿಗೆ ಅನುಸಾರವಾಗಿ.
ಅವುಗಳನ್ನು ಉತ್ತಮವಾದ ಕರ್ಮಗಳೊಂದಿಗೆ ಬೆಸೆದುಕೊಳ್ಳುವಂತೆ ಜೋಡಣೆ ಮಾಡ್ತಾ ನಿಮ್ಮ ಉದ್ದೇಶವನ್ನು ದೃಷ್ಟಿಕೋನವನ್ನು ಬದಲಿಸ್ತಾ ನೀವು ನಿಮ್ಮ ಒಂದು ಮುಗ್ಧತೆಯ ಮಗುವಿನ ಜೊತೆ ನಿಮ್ಮ ಒಳ ಮನಸ್ಸಿನ ಜೊತೆ ಮಾತನಾಡಿ ನಿಮ್ಮಲ್ಲಿರುವ ಒಂದು ವಿಶೇಷವಾದ ಗುಣಗಳ ಜೊತೆ ಬೆಸೆದುಕೊಳ್ಳಿ. ಇದು ನಿಮಗೆ ಒಂದು ಆತ್ಮಕ್ಕೆ ಶಾಂತಿ ನೀಡೋದ್ರ ಜೊತೆಗೆ ನಿಮ್ಮನ್ನು ಕೂಡ ಅನೇಕ ರೀತಿಯ ಸಮಸ್ಯೆಗಳಿಂದ ಒತ್ತಡದಿಂದ ಹೀಲ್ ಮಾಡುತ್ತೆ. ಇದಕ್ಕೆ ಇಲ್ಲಿ ನಿಮಗೆ ಗುರುವು ದಾರಿ ಮಾಡಿಕೊಡ್ತಾ ಇದ್ದಾರೆ. ಕಾರ್ಮಿಕ್ ಮೆಸೇಜ್ ಯಾವ ರೀತಿ ಇಲ್ಲಿ ಸಿಗ್ತಾ ಇದೆ ಅಂದರೆ, ನಿಮ್ಮ ಹಳೆಯ ನೋವುಗಳನ್ನು ಒಂದ್ಸರಿ ಕ್ಷಮಿಸ್ಬಿಡಿ. ಹಿಂದೆ ನಡೆದಿದ್ದಾಗಿರ್ಬೋದು, ಇಲ್ಲ ಈಗ ನಡೆದಿದ್ದಾಗಿರ್ಬೋದು, ಇಲ್ಲ ಅಪ್ಪ ಅಮ್ಮನ ಜೊತೆ ಒಂದು ಮುನಿಸಾಗಿರ್ಬೋದು, ಅಣ್ಣ ತಂಗಿ ತಮ್ಮ ಒಂದು ಗಂಡ, ಯಾವುದೇ ರೀತಿ ಒಂದು ಸಂಬಂಧಗಳ ಜೊತೆ ಯಾವುದೋ ಒಂದು ವಿಚಾರದಲ್ಲಿ ಮುನಿಸನ್ನು ತೋರಿಸಿದ್ದೀರಾ ಅಂದರೆ ಅವರನ್ನು ಕ್ಷಮಿಸ್ಬಿಡಿ. ಆ ವಿಚಾರವನ್ನು ಕ್ಷಮಿಸಿ ಆ ವಿಚಾರವನ್ನು ಬಿಟ್ಬಿಡಿ. ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ. ಮೆದುಳಿಗೆ ಒಂದು ಸಂತೋಷವನ್ನು ಕೊಡ್ತಾ ಇದ್ದೇವೆ. ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಹಾಗೆ ನಿಮ್ಮ ಮುಖದಲ್ಲಿ ನಗು ಮೂಡಿಸ್ತಾ ಇದೆ, ವಿಶ್ವಾಸ ಬೆಳೆಸ್ತಾ ಇದೆ, ಭರವಸೆ ತುಂಬ್ತಾ ಇದೆ. ಆ ಒಂದು ಚಿಕ್ಕ ಚಿಕ್ಕ ಸಂಗತಿಗಳು ನಿಮ್ಗೇನು ಎದುರಾಗ್ತಾ ಇದ್ದೇವಲ್ಲ, ಆ ವಿಚಾರಗಳಿಗೆ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಒತ್ತಡದಲ್ಲೇ ನೀವು ಮುಳುಗಬೇಡಿ, ನಿಮ್ಮ ಮನೆಯ ಕೆಲಸದಲ್ಲೇ ನೀವು ಮುಳುಗಬೇಡಿ, ನಿಮ್ಮನ್ನು ನೀವು ಎಲ್ಲೋ ಕಳೆದು ಹೋಗಲಿಕ್ಕೆ ಬಿಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇಲ್ಲಿ ಒಂದು ಮೆಸೇಜು. ಹೀಗೆ ನಿಮ್ಮಲ್ಲಿ ಅಂದರೆ ನಿಮ್ಮ ಅಂತರಂಗದ ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡಾಗ ಬರುವ ಸಂಗತಿಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಯಾವುದೇ ರೀತಿ ಒಂದು ಸಮಯ ಸಂದರ್ಭ ಎದುರಾದರೂ ಅವುಗಳೆಲ್ಲದಕ್ಕೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನುವ ನಿಮ್ಮ ಆತ್ಮವಿಶ್ವಾಸ, ಕಂಡುಕೊಳ್ಬೇಕು ಅನ್ನುವ ನಿಮ್ಮ ಹೋರಾಟ, ಎಲ್ಲೋ ಒಂದು ರೀತಿಯಲ್ಲಿ ಆ ವಿಚಾರಗಳನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ನೀವು ಮಾಡಿದ ಒಂದು ಪ್ರಾರ್ಥನೆ, ಸೇವೆ ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ. ಎಲ್ಲದೂ ಅದರದ್ದೇ ಆದ ಒಂದು ಅರ್ಥದೊಂದಿಗೆ ಸಮಯದೊಂದಿಗೆ ಬದಲಾಗ್ತಾ ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮೊಳಗಿನ ಒಂದು ಮಗು ಗುಣವಾಗಬೇಕಾದ್ರೆ ಅಂದರೆ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗಬೇಕು ಅಂದರೆ ನೀವು ಈ ರೀತಿ ಒಂದು ಒಳ್ಳೆಯ ವಿಚಾರಗಳಿಗೆ ಕನೆಕ್ಟ್ ಆಗಲೇಬೇಕು. ಈ ಸಮಯದಲ್ಲಿ ನಿಮ್ಮನ್ನು ನೀವು ಚೇತರಿಸಿಕೊಳ್ಳುವ ಮೂಲಕ ಆಗ ನಿಮ್ಮ ಜೀವನ ಸ್ವಲ್ಪ ಹಗುರವಾದ ಆ ರೀತಿಯಲ್ಲಿ ನಿಮಗೆ ಅನುಭವ ಮೂಡುತ್ತೆ. ಇದೇ ಅನುಭವ ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಮ ಒಂದು ಸಕಾರಾತ್ಮಕ ಯೋಜನೆಗಳೊಂದಿಗೆ ನೀವು ಮುಂದೆ ಹೋಗಲಿಕ್ಕೆ ದಾರಿದೀಪವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರು ನಿಮಗೆ ಒಂದು ಎಚ್ಚರಿಕೆ ಹಾಗೂ ಒಂದು ಬ್ಲೆಸ್ಸಿಂಗ್ನ ಮೆಸೇಜ್ ಕೊಡ್ತಾ ಇದ್ದಾರೆ. ಒತ್ತಡದಲ್ಲಿ, ನಿರಾಸೆಯಲ್ಲಿ, ಕೆಲವು ಕೊರತೆಗಳಲ್ಲಿ ಮುಳುಗಿ ಹೋಗ್ಬಿಟ್ಟಿದೆಯಾ, ಇಲ್ಲ ಯಾರೋ ಏನೋ ಅಂದರು ಅನ್ನೋ ವಿಚಾರದಲ್ಲಿ ನೀನು ನಿನ್ನನ್ನು ಕಳ್ಕೊಂಡು ಬಿಟ್ಟಿದೆಯಾ, ಅವರ ವಿಚಾರಗಳನ್ನೇ ಮನಸ್ಸಲ್ಲಿ ಹಿಡಿದಿಟ್ಕೊಂಡು ಪದೇ ಪದೇ ಯಾರೋ ಏನೋ ಅಂದದ್ದು, ಮೋಸ ಮಾಡಿದ್ದು, ಇಲ್ಲ ಹೀಗಾಯ್ತಲ್ಲ ನನ್ನ ಬದುಕು ಅನ್ನೋ ರೀತಿಯಲ್ಲಿ ಕಳ್ಕೊಂಡೋದ್ರ ಬಗ್ಗೆ ಪದೇ ಪದೇ ಯೋಚಿಸ್ತಾ ನಿನ್ನ ನಿಷ್ಕಲ್ಮಶವಾದ ಒಂದು ಭಕ್ತಿಯನ್ನು ನೀನು ಕಳ್ಕೊಬಿಟ್ಟಿದೆಯಾ, ಅದನ್ನು ನನಗೆ ಕೊಡು, ಅದು ಬೇಕು ನನಗೆ, ನಾನು ನಿನ್ನ ಜೊತೆಯಲ್ಲಿರಲಿಕ್ಕೆ ಅದೇ ನನಗೆ ಮಾಧ್ಯಮವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತ ಈಗ ನೀವು ಒಂದು ದೃಢವಾದ ನಂಬಿಕೆಯೊಂದಿಗೆ ಗುರುವಿನಲ್ಲಿ ಕನೆಕ್ಟ್ ಆಗಿರೋದಕ್ಕೆ ಇದೇ ಎನರ್ಜಿ ಕಾರಣ. ಅಂದರೆ ಅವರೇ ಯಾವುದೋ ಒಂದು ಮೂಲಕ ನಿಮ್ಮ ಬಳಿಗೆ ಬಂದಿದ್ದಾರೆ, ನಿಮ್ಮನ್ನು ಮತ್ತೆ ಅದೇ ಒಂದು ನಿಷ್ಕಲ್ಮಶವಾದ ಭಾವದೊಂದಿಗೆ ಭಕ್ತಿಯೊಂದಿಗೆ ಅವರಲ್ಲಿ ಬೆರೆಯುವಂತೆ ಸಮರ್ಪಣೆಯಾಗುವಂತೆ ಮಾಡಿದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಒಂದು ದೈವಿಕ ಸಮಯ ಶುರುವಾಗಿದೆ, ಮುಂದೆ ಆಗೋದೆಲ್ಲ ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ನಿಮ್ಮ ಜೀವನ ಒಂದು ನೆಲೆಯನ್ನು ಕಂಡುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಭಾವನಾತ್ಮಕವಾಗಿ ಗುಣಮುಖತೆಯನ್ನು ಕಾಣ್ತಾ ಇದ್ದೀರಾ, ಮನಸ್ಸು ಕೂಡ ಹಗುರವಾಗಿದೆ, ಹೊಸ ಸಂತೋಷದ ಆರಂಭ ಶುರುವಾಗುತ್ತೆ ಅನ್ನುವ ಭರವಸೆಯೊಂದಿಗೆ ಮುಂದೆ ಸಾಗ್ತಾ ಇದ್ದೀರಾ. ಹಾಗೆ ದೈವಿಕ ರಕ್ಷಣೆ ಕೂಡ ಇಲ್ಲಿ ಇದೆ. ನೀವು ನಂಬಿರುವ ದೇವರುಗಳು ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಒಳ್ಳೆಯ ಸಮಯ, ದೈವಿಕ ಸಮಯ, ಇಷ್ಟು ವರ್ಷದಿಂದ ಈ ಸಂಘರ್ಷಗಳ ಮಧ್ಯೆ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ನೀವು ಭರವಸೆ ಇಟ್ಟು ಕಾಯ್ತಾ ಇದ್ರಲ್ಲ, ಶ್ರದ್ಧೆ ಇಟ್ಟು ಸಬೂರಿ ಇಟ್ಟು ಖಂಡಿತವಾಗಿಯೂ ನಿಮ್ಮ ಒಳ್ಳೆಯ ಸಮಯ ಈಗ ಶುರುವಾಗಿದೆ. ಕೆಲವೊಂದು ಸಾರಿ ನೀವು ಏನೋ ಒಂದು ವಿಚಾರದಲ್ಲಿ ಫಲ ಬೇಕು ಅಂಥೇಳಿ, ತಕ್ಷಣ ಬೇಕು ಅಂಥೇಳಿ ಬಯಸ್ತಾ ಇದ್ದೀರಾ. ಅದು ತಕ್ಷಣ ಸಿಗದೇ ಇರಬಹುದು, ಆದರೆ ವಿಳಂಬ ಅಂದರೆ ನಿರಾಕರಣೆ ಅಲ್ಲ, ಅಂದರೆ ಅದನ್ನು ಕೊಡಬಾರ್ದು ಅಂತ ಅಲ್ಲ. ಈಗ ಆತುರ, ಕೋಪ ಅಥವಾ ನಿರಾಶೆ ತೋರಿಸುವ ಸಮಯವೂ ಅಲ್ಲ, ಅದು ನಂಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಶಾಂತವಾಗಿ ಕಾಯುವವರ ಪರವಾಗಿ ಭಗವಂತ, ಆ ಗುರುವು ಕೆಲಸ ಮಾಡ್ತಾನೆ ಇರ್ತಾರೆ ಅನ್ನೋ ರೀತಿಲಿ ಬರ್ತಾ ಇದೆ ಇಲ್ಲಿ. ಹಾಗಾಗಿ ನೀವು ಬಹಳ ವರ್ಷಗಳಿಂದ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಕಾರಣವಿಲ್ಲದೆ ನಿಮ್ಮ ಜೀವನದಿಂದ ದೂರವಾಗ್ಬಿಟ್ರು. ಇದರ ನೋವು ನಿಮ್ಮನ್ನು ಕಾಡ್ತಾ ಇದೆ. ಯಾವತ್ತಾದರೂ ಅವರು ಮರಳಿ ಬಂದೇ ಬರ್ತಾರೆ ಅನ್ನುವ ರೀತಿಲಿ ಗುರುವಿನಲ್ಲಿ ಸಮರ್ಪಣೆ ಆಗಿದ್ದೀರಾ. ಹಾಗೆ ಕೆಲವೊಂದು ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಬಹಳ ಶ್ರಮ ಪಟ್ಟಿದ್ದೀರಾ, ಆದರೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಅಡೆತಡೆ ಉಂಟಾಗಿ ಆ ಕೆಲಸ ಆಗ್ತಾ ಇಲ್ಲ. ಹಾಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಏನು ನಿರಾಶೆಯಿಂದ ಈ ರೀತಿಯಾಗಿ ಒಂದು ಸಮಯವನ್ನು ನೀವು ಕಳೀತಾ ಇದ್ದೀರಲ್ಲ, ಖಂಡಿತ ನಿಮ್ಮ ಒಂದು ಒಳ್ಳೆಯ ಸಮಯ ಶುರು ಆಗ್ತಾ ಇದೆ. ವಿಳಂಬ ಆಗಿದೆ ಅಂತೇಳಿ ನೀವು ಅದನ್ನು ಭಗವಂತ ಏನೂ ಸಹಾಯ ಮಾಡಿಲ್ಲ, ಗುರುವಿನಲ್ಲಿ ಎಲ್ಲ ರೀತಿಲೂ ನಾನು ಸಮರ್ಪಣೆಯಾದರೂ ನನಗೆ ಸಹಾಯ ಸಿಕ್ಕಿಲ್ಲ ಅನ್ನೋ ರೀತಿಲಿ ಕೋಪ, ನಿರಾಶೆ, ನಿಮ್ಮನ್ನೇ ನೀವು ಬೈಕೊಳ್ಳೋದು ಮಾಡೋದೇ ಬೇಡ ಅನ್ನೋ ರೀತಿಲಿ ಬರ್ತಾ ಇದೆ. ಶಾಂತವಾಗಿ ಕಾಯ್ತಾ ಇದ್ದೀರಾ ಅಂದರೆ ನಿಮ್ಮ ಪರವಾಗಿ ಸ್ವಯಂ ನಾನೇ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಇದು ನಿಮ್ಮ ಪರೀಕ್ಷೆಯ ಸಮಯವೂ ಆಗಿರ್ಬೋದು. ಯಾಕಂದರೆ ನಾನು
ಪರೀಕ್ಷೆ ಮಾಡದ ಹೊರತು ಯಾವುದೇ ರೀತಿ ಫಲವನ್ನು ಕೊಡೋದಿಲ್ಲ. ನೀವು ನನ್ನಲ್ಲಿ ಇಷ್ಟು ವರ್ಷಗಳ ಶರಣಾಗಿ ನನ್ನಲ್ಲಿ ಒಂದು ಪ್ರಾರ್ಥನೆ ಇಟ್ಟಿದ್ದೀರಾ ಅಂದರೆ ನಾನು ಅದರಲ್ಲಿ ಎಲ್ಲ ರೀತಿಯ ಒಂದು ಶಿಕ್ಷಣವನ್ನು ಕೊಡೋದ್ರ ಮೂಲಕ, ಕೆಲವು ಕರ್ಮಗಳನ್ನು, ದೋಷಗಳನ್ನು ದೂರ ಮಾಡುವುದ್ರ ಮೂಲಕ ಕೊನೆಗೆ ಅದನ್ನು ನಿಮಗೆ ಕೊಡಬೇಕು ಅಂದರೆ ನಾನು ಕೆಲವು ಪರೀಕ್ಷೆಗಳನ್ನು ನಮ್ಮ ಮುಂದೆ ಇಡ್ತೀನಿ. ಅದೇ ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇದ್ದೀರಾ. ಅದೇ ಪರೀಕ್ಷೆಯ ಸಮಯ ಇದಾಗಿದೆ ಅಂದರೆ ಕೊನೆಯ ಹಂತದಲ್ಲಿದ್ದೀರಾ. ಎಷ್ಟೇ ಅಸಮಾಧಾನವಿದ್ದರೂ, ಎಷ್ಟೇ ಒಂದು ಕೋಪ ಇದ್ದರೂ, ಜಿಗುಪ್ಸೆ ಇದ್ದರೂ, ನಿರಾಶೆಗಳಿದ್ದರೂ, ಜೀವನದಲ್ಲಿ ಏನೇ ಸಂಘರ್ಷಗಳು ಎದುರಾದರೂ ಕೂಡ ಈ ಸಮಯದಲ್ಲಿ ನೀವು ಸಮಯಕ್ಕೆ ಸಮಯ ಕೊಡಲೇಬೇಕು. ಆಗ ನಿಮ್ಮ ಕೆಲವು ಸಂಬಂಧಗಳು ಗಾಢವಾಗ್ತವೆ, ಅಂದರೆ ಅರ್ಥ ಮಾಡ್ಕೊಳ್ತವೆ, ನಿಮ್ಮ ಬಳಿ ಮರಳಿ ಬರ್ತವೆ. ಹಾಗೆ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ, ಪ್ರಗತಿ ಕಾಣ್ತೀರಾ ನೀವು ಜೀವನದಲ್ಲಿ. ಹಾಗೆ ನಿಮ್ಮ ಮಕ್ಕಳಲ್ಲಿ ಬದಲಾವಣೆಯನ್ನು ಕೂಡ ಕಾಣ್ತಾ ಇದ್ದೀರಾ. ಈಗಾಗಲೇ ತುಂಬ ಹಿಂದೆ ಇದ್ದ ಒಂದು ಅನುಭವ ಈಗಿಲ್ಲ. ತುಂಬ ಬದಲಾದ ಅನುಭವದೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತಾ ಇದೆ. ಆದರೆ ಪ್ರಗತಿ ನಿಧಾನವಾಗ್ತಾ ಇದೆ ಅಂತೇಳಿ ನಿಮಗೆ ಅನಿಸಿದರೂ ಕೂಡ ಬಲವಾದ ಒಂದು ನೆಲೆಯನ್ನು ಅದು ಸಿದ್ಧಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆರ್ಥಿಕ ಒತ್ತಡ ಇದೆ, ತಾತ್ಕಾಲಿಕವಾಗಿ ಇರುತ್ತೆ ಅದು, ಆದರೆ ಸ್ವಲ್ಪ ದಿನಗಳ ನಂತರ ಅದು ಪರಿಹಾರ ಆಗತ್ತೆ. ಒಂದು ಒಳ್ಳೆಯ ಅಭಿವೃದ್ಧಿ ಕಾಣುತ್ತೆ. ಯಾವ ಹಣಕ್ಕಾಗಿ ನೀವು ಕಾಯ್ತಾ ಇದ್ದೀರೋ ಆ ಹಣ ಮರಳಿ ಬಂದು ನಿಮ್ಮನ್ನು ಸೇರುತ್ತೆ. ಹಾಗೆ ಶಿಸ್ತು ಮತ್ತು ಸಹನೆ ಉಳಿಸ್ಕೊಂಡ್ರೆ ಸ್ಥಿರತೆ ತಾನಾಗಿ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಸಮಯದಲ್ಲಿ ಧ್ಯಾನ, ಮಂತ್ರ ಜಪ ಅತ್ಯಂತ ಫಲಕಾರಿ. ಕೈಲಾದ ದಾನ, ಧರ್ಮ, ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡಿ, ನಿಸ್ಸಹಾಯಕರ ಸೇವೆಯನ್ನು ಮಾಡಿ. ಒಂದು ಚಾರಿಟಿ ಗುಣ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕೆಟ್ಟ ಪರಿಸ್ಥಿತಿಗಳನ್ನು ಒಳ್ಳೆಯ ಫಲಿತಾಂಶ ಪಡೆಯುವ ಪರಿಸ್ಥಿತಿಗಳನ್ನು ಹಾಕ್ಸುತ್ತೆ. ಹಾಗಾಗಿ ಈ ಸೇವೆಗಳೊಂದಿಗೆ ನೀವೇನೀಗ ಮುಂದೆ ಸಾಗ್ತಾ ಇದ್ದೀರಾ ಅಂದರೆ ಇದ್ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಇದು ಅರ್ಥಪೂರ್ಣವಾದ ಭವಿಷ್ಯದೊಂದಿಗೆ ನಿಮಗೆ ಮರಳಿ ಸಿಗತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಾನು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ವಿಳಂಬ ಆಗಿರ್ಬೋದು, ಖಂಡಿತ ನಾನು ನಿಮ್ಮ ಪರವಾಗಿ ಇದ್ದೀನಿ, ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ಸೂಚನೆಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ. ಆತುರದ ನಿರ್ಧಾರವನ್ನು ತಗೊಳ್ಳೋದು ಬೇಡ. ಅಲ್ಲೇನಾದರೂ ಸ್ವಲ್ಪ ಮನಸ್ಸು ಹೆದರ್ತಾ ಇದೆ, ಅಂಜುತ್ತಾ ಇದೆ, ಏನೋ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗ್ತಾ ಇದೆ ಅಂದರೆ ಆ ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡ ಅನ್ನೋ ರೀತಿಲಿ ಬರ್ತಾ ಇದೆ. ಅದು ಮದುವೆ ಆಗೋ ವಿಚಾರ ಆಗಿರ್ಬೋದು, ಆಸ್ಪತ್ರೆಯ ವಿಚಾರ ಆಗಿರ್ಬೋದು, ಇನ್ಯಾವುದೋ ರೀತಿಲಿ ಒಂದು ಕೆಲಸಕ್ಕೆ ಹಣ ಕಟ್ಟುವ ವಿಚಾರ ಆಗಿರ್ಬೋದು ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಸ್ವಲ್ಪ ಶಾಂತಿಯಿಂದ, ಸಹನೆಯಿಂದ ಆ ವಿಚಾರವನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನೋಡಿ. ಖಂಡಿತ ಅಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಆಗೋದಿದ್ರೂ ಕೂಡ ಆ ಗುರು ತಡೆದು ಒಂದು ಒಳ್ಳೆಯ ಪರಿವರ್ತನೆಯನ್ನು ಕೊಡ್ತಾರೆ. ನಂಬಿಕೆ ಕಳೆದುಕೊಳ್ಬೇಡಿ. ದೈವಿಕ ಆಶೀರ್ವಾದ ನಿಮ್ಮ ಹತ್ತಿರವೇ ಇದೆ ಅನ್ನೋ ರೀತಿಲಿ ಸೂಚನೆ ಕೂಡ ಸಿಗ್ತಾ ಇದೆ. ಇಲ್ಲಿ ಕಾರ್ಮಿಕ್ ರೀಡಿಂಗಲ್ಲಿ ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ನಿಮಗೆ ಅಂದರೆ, ನಿಮ್ಮ ಪಾಸ್ಟ್ ಅಂದರೆ ಹಿಂದಿನ ಕರ್ಮ, ಹಿಂದಿನ ಜನ್ಮ ಅಥವಾ ಹಳೆಯ ಜೀವನದಲ್ಲಿ ನೀವು ಹೆಚ್ಚು ತ್ಯಾಗವನ್ನು ಮಾಡಿದ್ದೀರಾ, ಇತರರ ಹೊಣೆ ಹೊತ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಮರ್ತಿದ್ದೀರಾ. ಅಂದರೆ ಇನ್ನೊಬ್ಬರನ್ನ ಕಾಳಜಿ ಮಾಡುವ ಭರದಲ್ಲಾಗಿರ್ಬೋದು, ಕೆಲವು ಜವಾಬ್ದಾರಿಗಳು, ಕರ್ತವ್ಯಗಳನ್ನು ನಿಭಾಯಿಸೋದ್ರಲ್ಲಿ ನಿಮ್ಮನ್ನೇ ನೀವು ಮರ್ತಿದ್ದೀರಾ. ನಂಬಿಕೆ ಇಟ್ಟು ಮೋಸ ಕೂಡ ಆಗಿದೆ ನಿಮಗೆ. ಆ ಅನುಭವದ ಗುರುತು ನಿಮ್ಮ ಮನಸ್ಸಲ್ಲಿ ಈಗೂ ಕೂಡ ಅಚ್ಚಳಿಯದೆ ಉಳಿದಿದೆ. ಇಂತಹ ಕೆಲವು ಕರ್ಮಗಳಿಂದನೇ ಈ ಜನ್ಮದಲ್ಲಿ ಭಾವನಾತ್ಮಕ ನೋವು, ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ಅವುಗಳನ್ನು ಬಿಟ್ಬಿಡಿ, ಆ ನೋವಿನ ಗುರುತನ್ನು ಅಳಿಸ್ಬಿಡಿ, ಮುಂದಿರುವ ಜೀವನವನ್ನು ಸ್ವಾಗತಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೂ ಆ ಮೋಸ ಆಗಿರ್ಬೋದು, ಇಲ್ಲ ನಿಮ್ಮಿಂದಾದ ಕೆಲವು ತಪ್ಪುಗಳಾಗಿರ್ಬೋದು, ಅದರಿಂದಾದ ನೋವು ಆಗಿರ್ಬೋದು, ಇಲ್ಲ ಕೆಲವರ ಹೊಣೆಗಾರಿಕೆಯನ್ನು ನಾನು ಹೊತ್ಕೊಂಡೆ ಆದರೆ ಅವರಿಂದ ನನಗೆ ಮೋಸ ಆಯಿತು ಅನ್ನೋ ವಿಚಾರ ಆಗಿರ್ಬೋದು, ಎಲ್ಲಿಯವರೆಗೂ ಹಿಡಿದಿಟ್ಕೊಳ್ತೀರೋ ಅಲ್ಲಿಯವರೆಗೂ ನೀವು ಹೊಸ ಒಂದು ಕರ್ಮಕ್ಕೆ ಜೋಡಣೆ ಆಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಹಾಗಾಗಿ ನೀವು ಒಂದು ಕಾರ್ಮಿಕ್ ಕ್ಲಿಯರಿಂಗ್ ಹಂತದಲ್ಲಿ ಇದ್ದೀರಾ ಈಗ. ಆದರೆ ಅದನ್ನು ಆದರೂ ಮರೀಲಿಕ್ಕೆ ಆಗ್ತಾ ಇಲ್ಲ. ಆದರೆ ನೀವು ಅದನ್ನು ಪ್ರಯತ್ನ ಪಡಲೇಬೇಕು. ಹಳೆಯ ಸಂಬಂಧಗಳಾಗಿರ್ಬೋದು, ಕೆಲವು ವಿಚಾರಗಳಾಗಿರ್ಬೋದು ಖಂಡಿತವಾಗಿಯೂ ನಿಮ್ಮಿಂದ ಮುಗೀತವೆ. ಅಂದರೆ ನೀವು ಅವುಗಳನ್ನು ಅಂತ್ಯಗೊಳಿಸ್ತೀರಾ, ಒಂದು ನಿರ್ಧಾರಕ್ಕೆ ಬರ್ತೀರಾ. ಆದರೆ ಒಳಗಿನಿಂದ ಇದು ನಿಮಗೆ ಈ ವಿಚಾರಗಳನ್ನು ನಾನು ಯಾಕೆ ಬಿಗಿಯಾಗಿ ಹಿಡ್ಕೊಂಡಿದ್ದೀನಿ ಅನ್ನುವ ಅರಿವಿದೆ. ಆದರೂ ಕೂಡ ಅವುಗಳಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನನ್ನ ಶರಣದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಶರಣಾಗಿದೆಯಾ ಅಂದರೆ ನನ್ನ ನಾಮಸ್ಮರಣೆ ಮಾಡು, ಧ್ಯಾನ ಮಾಡು, ಹಾಗೆ ಒಳ್ಳೆಯ ಪುಸ್ತಕಗಳನ್ನು ಓದು. ಖಂಡಿತವಾಗಿಯೂ ಅದರಿಂದ ಪ್ರಕೃತಿಯಿಂದ, ಹಾಗೆ ಪ್ರಾಣಿ ಪಕ್ಷಿಗಳ ಪ್ರೀತಿ, ದಯೆ, ಕರುಣೆ, ಸೇವೆಯ ಭಾವದಿಂದ ಈ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆಯ ಗುಣಗಳು ಹೀಲ್ ಆಗ್ತವೆ. ಇದಕ್ಕಾಗಿಯೇ ನಾನು ನಿನ್ನನ್ನು ಈ ರೀತಿಯಾಗಿ ಪರಿವರ್ತನೆಗೊಳಿಸಿದ್ದೀನಿ, ನಿನ್ನ ಜೀವನದ ತುಂಬ ಇಂತಹ ವಿಚಾರಗಳನ್ನು ತುಂಬಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂದೇಶಗಳು ಆಗಾಗ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ಪ್ರತಿಯೊಂದು ಸಂದೇಶದಲ್ಲೂ ದಯೆ, ಕರುಣೆ, ಪ್ರೇಮ, ಸೇವೆ ಇರಬೇಕು ಅಂತೇಳಿ ಯಾಕೆ ಬರ್ತಾ ಇದೆ ಅಂದರೆ, ಇವು ಎಲ್ಲೋ ಒಂದು ರೀತಿಲಿ ಇವತ್ತಿನ ದಿನ ಮಾಡಿದ್ರಾ ನಾಳೆ ಕೂಡ ಮಾಡಲಿಕ್ಕೆ ಪ್ರೇರಣೆ ಸಿಗುತ್ತೆ. ಅಲ್ಲಿಗೆ ನಾಳೆ ಕೂಡ ಒಂದು ದಿನ ಆಗುತ್ತೆ ನಿಮ್ಮ ಒಂದು ದೋಷಗಳನ್ನು, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಅಲ್ವಾ. ಹಾಗಾಗಿ ಇಲ್ಲಿ ನಿಮ್ಮೊಳಗಿರುವ ಒಂದು ಮುಗ್ಧ ಮಗುವಿನ
ಒಂದು ಹೀಲಿಂಗ್ ನಡೀತಾ ಇದೆ ಅನ್ನೋ ರೀತಿಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈಗ ನೀವು ಕಲಿಬೇಕಾದ ಪಾಠ ನಿಮ್ಮ ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಹಾಗಾಗಿ ನಿಮ್ಮ ಮೌಲ್ಯವನ್ನು ಮೊದಲು ನೀವು ತಿಳ್ಕೊಳ್ಳಿ. ನಿಮ್ಮ ಫ್ಯೂಚರ್ ಅಂದರೆ ಮುಂದಿನ ಕರ್ಮಫಲ ಯಾವ ರೀತಿ ನಿಮಗೆ ಸಿಗುತ್ತೆ, ಅದು ಮುಂದಿನ ವರ್ಷದಲ್ಲಿ. ಅಂದರೆ ಈ ವರ್ಷದಲ್ಲಿ ನೀವು ಎಲ್ಲ ಒಂದು ಹಳೆಯ ಅಭ್ಯಾಸಗಳನ್ನು, ಹವ್ಯಾಸಗಳನ್ನು, ಬೇಡದ ವಿಚಾರಗಳನ್ನು, ಅನಗತ್ಯ ವ್ಯಕ್ತಿಗಳನ್ನು ದೂರ ಮಾಡ್ಕೊಂಡಿದ್ದೀರಾ. ಖಂಡಿತವಾಗಿಯೂ ಇದು ಹೊಸ ಅಧ್ಯಾಯಕ್ಕೆ ಶುರುವಾಗ್ತಾ ಇದೆ. ಹಾಗಾಗಿ ಬುಕ್ ಆಫ್ ಲೈಫ್ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಜೀವನದ ಹಳೆಯ ಅಧ್ಯಾಯಗಳು ಅಂತ್ಯಗೊಂಡಿವೆ. ಹೊಸ ಅಧ್ಯಾಯ ಈಗ ನೀವು ಶುರು ಮಾಡಿದ್ದೀರಾ. ಅದು ನಿಮ್ಮ ಕರ್ಮದ ಆಧಾರದ ಮೇಲೆ ದಿನನಿತ್ಯ ಬರೆಯಲ್ಪಡುತ್ತೆ. ನಿಮ್ಮ ಭಾಗ್ಯದಲ್ಲಿ ಏನಿಲ್ಲ ಅಂತ ಹೇಳಿ ಇಷ್ಟು ದಿನ ನೀವು ಕೊರಗ್ತಾ ಇದ್ರೋ, ನಿರಾಶೆಗೆ ಒಳಗಾಗಿದ್ರೋ, ಆ ಭಾಗ್ಯ ಖಂಡಿತ ನಿಮ್ಮದಾಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ನೀವು ದೈವ ಶಕ್ತಿಗಳಲ್ಲಾಗಿರ್ಬೋದು, ನೀವು ನಂಬಿದ ಗುರುವಲ್ಲಾಗಿರ್ಬೋದು, ಎಷ್ಟು ವಿಶ್ವಾಸವನ್ನಿಟ್ಟು ಶರಣಾಗಿ ನಿಮ್ಮನ್ನು ನೀವು ಒಂದು ಉತ್ತಮವಾದ ಉದ್ದೇಶದ ಕಡೆ ಒಯ್ತಿರೋ ಅಷ್ಟೇ ಆ ಗುರುವಿನ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ರೀತಿ ದೋಷಗಳು ನಿಮ್ಮನ್ನು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರಿಯಾದ ಜನ ಆಗಿರ್ಬೋದು, ಸರಿಯಾದ ಒಂದು ಅವಕಾಶಗಳು ನಿಮ್ಮತ್ತ ಬರ್ತಾ ಇದ್ದಾವೆ. ಹಾಗಾಗಿ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ನಿಮಗೆ ಮುಂದಿನ ತಿಂಗಳಲ್ಲಿ ಬರುತ್ತೆ. ಮುಂದಿನ ಕರ್ಮಫಲ ಪಾಸಿಟಿವ್ ಆಗಿದೆ. ಆದರೆ ಆತುರ ಮಾಡಿದರೆ ತಡವಾಗಬಹುದು. ಶಾಂತಿಯಿಂದ ಇರಬೇಕು ಅನ್ನೋ ರೀತಿಲಿ ಸಾಗಬೇಕು. ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬೇಡಿ, ಕೋಪದ ಕೈಗೆ ಬುದ್ಧಿ ಕೊಡಬೇಡಿ, ಕೆಲವು ದುಡುಕಿನ ನಿರ್ಧಾರಗಳನ್ನು ತಗೊಳ್ಬೇಡಿ ಅನ್ನೋ ರೀತಿಲಿ ಬರ್ತದೆ. ಯಾವುದೇ ಒಂದು ವಿಚಾರದಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ನಂಬಿದ ಗುರುವಿನಲ್ಲಿ ಆ ವಿಚಾರವನ್ನು ಶರಣಾಗಿಸಿ, ತಾಳ್ಮೆಯಿಂದ ವ್ಯವಹರಿಸಿ. ಖಂಡಿತ ನಿಮಗೆ ಅತ್ಯುತ್ತಮವಾದ ಒಂದು ದಾರಿ, ಭರವಸೆ ಯಾವುದಾದ್ರೂ ಮೂಲಕ, ಯಾರದ್ದಾದ್ರೂ ಮೂಲಕ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಒಂದು ಹಳೆಯ ಕರ್ಮಗಳನ್ನು ನಾನು ಶುದ್ಧ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇಡು ಮಗು ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ತುಂಬ ನೋವಾಗಿದೆ, ಇಲ್ಲ ಒಂದು ವಿಚಾರದಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನಿಸಿದರೆ, ಈ ದಿನದಿಂದ ಸರಿಯಾಗಿ 11 ದಿನದವರೆಗೂ 33 ಬಾರಿ ಓಂ ಸಾಯಿನಾಥಾಯ ನಮಃ ಅನ್ನುವ ಮಂತ್ರ ಜಪವನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು 33 ಬಾರಿ ಮಾಡಿ. ನಿಮ್ಮ ಇಚ್ಛೆ ಖಂಡಿತ ನೆರವೇರುತ್ತೆ. ಬಾಬಾ ನನ್ನ ಜೊತೆಗಿದ್ದಾರೆ. ನನ್ನ ಆಸೆ ಇಚ್ಛೆಗಳು ಇವುಗಳಾಗಿವೆ, ಅವುಗಳನ್ನು ನಾನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ. ಬಾಬಾ ಖಂಡಿತ ಅದರಲ್ಲಿರುವ ಒಂದು ಯಾವುದೇ ರೀತಿ ದೋಷಗಳಾಗಿರ್ಬೋದು, ಹಾಗೆ ನನ್ನದೇ ಆದ ಒಂದು ಕರ್ಮಗಳಾಗಿರ್ಬೋದು, ನನ್ನ ಜೀವನದ ಹಿಂದಿನ ಕರ್ಮದ ಬ್ಯಾಲೆನ್ಸ್ ರೂಪದಲ್ಲಿ ಕೆಲವು ಬ್ಲಾಕೇಜ್ಗಳು ಉಂಟಾಗಿ ಅದರಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಅವೆಲ್ಲವನ್ನು ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ನನಗೊಂದು ಮಗದೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನನ್ನ ದಯಾಮಯರಾದ, ಕರುಣಾಮಯರಾದ, ಪ್ರೇಮಮಯ್ಯಾದ ಸಾಯಿ ಎನ್ನುವ ಒಂದು ನಂಬಿಕೆಯೊಂದಿಗೆ ಮಲಗಿ. ಖಂಡಿತವಾಗಿ ಅದೇ ರೀತಿ ಮರುದಿನ ನಿಮಗೆ ಪರಿವರ್ತನೆಗಳು ನಿಧಾನವಾಗಿ ಸಿಗ್ತಾ ಹೋಗ್ತವೆ. 33 ದಿನದೊಳಗೆ ನೀವು ಅಂದ್ಕೊಂಡಿರುವ ಇಚ್ಛೆ ಪೂರ್ಣಗೊಳ್ಳುತ್ತೆ. ನಿಮ್ಮ ಒಂದು ಹಿಂದಿನ ಜೀವನದ್ದಾಗಿರ್ಬೋದು, ಇಲ್ಲ ಹಿಂದಿನ ಜನ್ಮದ್ದಾಗಿರ್ಬೋದು, ತ್ಯಾಗ, ನೋವು ಈಗ ಕಾರ್ಮಿಕ್ ಕ್ಲಿಯರಿಂಗ್ ಆಗಿದ್ದಾವೆ. ಮುಂದೆ ಶಾಂತಿಯ ಹೊಸ ಆರಂಭ ಶುರುವಾಗ್ತಾ ಇದೆ. ನಿಮ್ಮ ಜೀವನದ ಒಂದು ದೈವಿಕ ಸಂಕಲ್ಪ ಮತ್ತು ಕರ್ತವ್ಯಗಳ ಬಗ್ಗೆ ಇಲ್ಲಿ ಮೆಸೇಜ್ ಬರ್ತಿದೆ. ನೀವಾಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು, ಇಲ್ಲ ಹಿಂದೆ ನಿಮ್ಮ ಪೂರ್ವಜರು ಯಾರೋ ಆಗಿರ್ಬೋದು, ಕೆಲವೊಂದು ಹರಕೆಗಳನ್ನು ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಆ ಭರವಸೆಗಳನ್ನು ನೀವು ಪೂರೈಸಬೇಕು. ಅಂದರೆ ಆ ಹರಕೆಗಳನ್ನು ನೀವು ಈಡೇರಿಸಬೇಕು. ಹಾಗಂತ ಬಹಳ ವರ್ಷ ಆಗಿದೆ, ಆ ಹರಕೆಗಳು ಮರ್ತೋಗಿರ್ಬೋದು, ಇಲ್ಲ ಅಂದರೆ ಅವು ಈಡೇರಿಲ್ಲ, ಹಾಗಾಗಿ ನಾನು ಅವು ಹರಕೆಗಳನ್ನು ತೀರಿಸಿಲ್ಲ ಅಂತೇಳಿ ಅಂದ್ಕೊಳ್ಬೇಡಿ. ಒಂದು ಹರಕೆಗೆ 12 ವರ್ಷಗಳ ಕಾಲ ಸಮಯ ಇರುತ್ತೆ ಅದನ್ನು ತೀರಿಸಲಿಕ್ಕೆ. ಅದರ ನಂತರವೂ ಕೂಡ ನಿಮಗೆ ಕೆಲವು ಹರಕೆಗಳು ಮರ್ತು ಹೋಗಿದ್ದಾವೆ ನಿಮ್ಮ ಪೂರ್ವಜರದ್ದು. ಯಾಕಂದರೆ ಆ ಬೇಡಿಕೆಗಳು ಈಡೇರಿಲ್ಲ ಅಂತಲೂ ಏನೋ ಗೊತ್ತಿಲ್ಲ. ಆದರೆ ಆ ಬೇಡಿಕೆಗಳು ಈಡೇರಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಕಾರಣವಾಗಿರುತ್ತೆ. ನಿಮ್ಮ ಒಂದು ರಕ್ಷಣೆ ಆಗಿರುತ್ತೆ, ಇಲ್ಲ ಅದು ಸಿಗಬಾರ್ದು ಅಂತ ಹೇಳಿ ಅದರಿಂದ ಏನಾದರೂ ತೊಂದರೆ ಆಗುತ್ತೆ ಅಂತೇಳಿ ಭಗವಂತ ಅಲ್ಲೂ ಕೂಡ ನಿಮ್ಮನ್ನು ಒಂದು ವಿಚಾರದಿಂದ ಪಾರು ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಏನೇ ಸಿಕ್ಕರೂ, ಅದು ನಡೆದರೂ ನಡೆದೇ ಇದ್ದರೂ, ಭಗವಂತನ ಶರಣದಲ್ಲಿ ಅರ್ಪಣೆಯಾದ ಕೆಲವು ಹರಕೆಗಳು ಖಂಡಿತವಾಗಿಯೂ ತೀರಿಸಬೇಕು ಅನ್ನೋ ರೀತಿಲಿ ಬರ್ತದೆ. ಕೆಲವರಿಗೆ ಮರ್ತು ಹೋಗಿದೆ ಅಂದರೆ ಒಂದು ತಪ್ಪು ಕಾಣಿಕೆಯನ್ನು ನಾಳೆ ಯಾವುದಾದ್ರೂ ದೇವಸ್ಥಾನಕ್ಕೆ ಅರ್ಪಿಸಿ ಬಿಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದನ್ನು ಗುರುವಿನ ಮೂಲಕವೇ ಗುರುವಿನ ಮಂದಿರಕ್ಕೆ ನೀವು ಸಲ್ಲಿಸೋದ್ರಿಂದ ಗುರುವು ಅದನ್ನು ಯಾವ ಜಾಗಕ್ಕೆ ಹೋಗಿ ಅದು ಸಲ್ಲಿಕೆ ಆಗಬೇಕೋ ಆ ಜಾಗಕ್ಕೆ ಹೋಗಿ ಅದನ್ನು ತಲುಪಿಸ್ತಾರೆ. ಆ ಜವಾಬ್ದಾರಿಯ ಭಾರವನ್ನು ಅವರಿಗೆ ಸಮರ್ಪಣೆ ಮಾಡಿ ನೀವು ಆ ಹರಕೆಯ ಹಣವನ್ನು ದಾನದ ರೂಪದಲ್ಲಿ ಯಾರಿಗಾದರೂ ಕೊಡ್ಬೋದು, ಇಲ್ಲ ದೇವಸ್ಥಾನಗಳಿಗೆ ಕೊಡ್ಬೋದು, ಇಲ್ಲ ಗುರುವಿನ ಮಂದಿರಕ್ಕಾದರೂ ಹಾಕ್ಬೋದು. ನೆನಪಿದ್ರೆ ಹರಕೆಯನ್ನು ಬೇಗ ಹೋಗಿ ಪೂರೈಸ್ಕೊಳ್ಳಿ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಮೆಸೇಜ್ ಬರ್ತಾ ಇರೋದು ಅಂದರೆ ನಿಮ್ಮ ಪೂರ್ವಜರ ಯಾವುದಾದ್ರೂ ಒಂದು ಬಾಕಿ ಉಳಿದಿರುವ ಹರಕೆಗಳ ಬಗ್ಗೆ ಇಲ್ಲಿ ನಿಮಗೆ ಈ ಒಂದು ಕಾರ್ಮಿಕ್ ಬಂಧನ ನೆನಪಿಸ್ತಾ ಇದೆ. ಹಾಗಾಗಿ ನೀವು ದೇವರಿಗೆ ಅಥವಾ ವ್ಯಕ್ತಿಗಳಿಗೆ ನೀಡಿದ ಭರವಸೆಗಳನ್ನು ಮರ್ತಾಗ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗ್ಬೋದು. ಅದನ್ನು ಸರಿಪಡಿಸಲು ಇದು ಸೂಕ್ತ ಸಮಯ. ಅಂದರೆ ಯಾರಿಗೋ ಒಂದು ಭರವಸೆ ಕೊಟ್ಟಿರ್ತೀರ,
ನಿಮ್ಮ ಅಕ್ಕನಿಗಾಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧಗಳಲ್ಲೇ ಆಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ನಾನು ನಿನಗೇನಾದರೂ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿ. ಆದರೆ ಆ ಸಹಾಯ ಮಾಡುವ ಸಂದರ್ಭ ಬಂದಾಗ ನೀವು ಅದರಿಂದ ತಪ್ಪಿಸ್ಕೊಂಡಿರ್ತೀರ. ಒಂದು ಸಾರಿ ಮಾತು ಕೊಟ್ಟ ಮೇಲೆ ಅದರದ್ದೇ ಆದ ಒಂದು ಎನರ್ಜಿ, ಅದರದ್ದೇ ಆದ ಒಂದು ಕರ್ಮ ಅಲ್ಲಿ ಬಿಡುಗಡೆ ಆಗಿರುತ್ತೆ. ಅದು ಒಂದು ಕಡೆ ಹೋಗಿ ಜಮಾ ಆಗಿರುತ್ತೆ. ನೀವು ಆ ಮಾತನ್ನು ಮರೆತಾಗ ಖಂಡಿತವಾಗಿಯೂ ಅದು ಯಾವ ರೀತಿ ನಿಮ್ಮ ಜೀವನದಲ್ಲೇ ಒಂದು ಅಡೆತಡೆಯಾಗಿ ಪದೇ ಪದೇ ನಿಮಗೆ ಕಷ್ಟ ಕೊಡ್ತಾ ಇರುತ್ತೆ. ಯಾಕಂದರೆ ನೀವು ಒಬ್ರಿಗೆ ಮಾತು ಕೊಟ್ಟಿದ್ದೀರಾ ಅಂದರೆ ಆ ಮಾತು ಸೀದಾ ಆ ಬ್ರಹ್ಮಾಂಡದ ಒಂದು ಸಂದೇಶಕ್ಕೆ ಒಳಪಟ್ಟಿರುತ್ತೆ. ಅಂದರೆ ಅದು ಒಂದು ಅದಕ್ಕೆ ಸಾಕ್ಷಿಯ ಭಗವಂತನೇ ಆಗಿರ್ತಾರೆ. ನೀವಿಲ್ಲೇ ಆ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಬೋದು, ಮರ್ತು ಬಿಡ್ಬೋದು. ಆದರೆ ಆ ಒಂದು ಎನರ್ಜಿ ನಿಮ್ಮನ್ನು ಕಾಡದೆ ಬಿಡೋದಿಲ್ಲ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ಕೆಲವರಿಗೆ ಇದೇ ರೀತಿ ಇಲ್ಲಿ ಬರ್ತಾ ಇದೆ. ಆಧ್ಯಾತ್ಮಿಕ ಅರ್ಥ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂದರೆ, ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ನೀವು ಮಾಡಿಕೊಳ್ಬೇಕು. ಅಂದರೆ ಈ ವರ್ಷದಲ್ಲಿ ಏನೆಲ್ಲ ಒಂದು ಕೆಟ್ಟದ್ದು ನಡೀತೋ ಅದಕ್ಕೆ ಒಂದು ಕ್ಷಮೆ ಇರಲಿ, ಹಾಗೆ ಒಂದು ಒಳ್ಳೆಯದು ನಡೆದಿದ್ದೋ ಅದಕ್ಕೆ ಒಂದು ಕೃತಜ್ಞತೆಯನ್ನು ನಿಮ್ಮ ಕುಲದೇವರಿಗೆ ಸಲ್ಲಿಸಿ, ಹೊಸ ವರ್ಷದ ಆರಂಭದಲ್ಲೂ ಕೂಡ ನಿಮ್ಮ ಕುಲದೇವರಿಗೆ ಆ ದಿನ 2 ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ಗುರುವಿನಲ್ಲಿ ಶರಣಾಗಿ ಆ ದಿನದ ಪ್ರಾರಂಭವನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಆ ದಿನ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಮರೀದೆ ತಗೊಳ್ಳಿ. ಗುರು ಹಿರಿಯರಿಗೆ ನಮ್ರತಾ ವಿನಯ ಭಾವದಿಂದ ವರ್ತಿಸೋದನ್ನು ಕಲೀರಿ. ಖಂಡಿತ ಒಳ್ಳೆಯದಾಗತ್ತೆ. ಈ ಎಲ್ಲ ವಿಚಾರಗಳು ಪೂಜೆ ಮಾಡಿದಷ್ಟೇ ಫಲವನ್ನು ಕೊಡುತ್ತೆ. ನೀವು ಜೀವನದಲ್ಲಿ ಪೂಜೆ ಮಾಡದಿದ್ರೂ ಪರವಾಗಿಲ್ಲ, ಒಳ್ಳೆಯ ಕರ್ಮಗಳನ್ನು ಮಾಡಿ ಗುರು ಹಿರಿಯರಲ್ಲಿ ನಂಬಿಕೆ ಇಡಿ. ಒಂದು ಒಳ್ಳೆಯ ರೀತಿ ನಮ್ರತಾ ಭಾವ ನಿಮ್ಮಲ್ಲಿ ಸದಾ ಇರಲಿ. ನಿಮ್ಮನ್ನು ನಿಮ್ಮ ಒಂದು ಸಂಸ್ಕಾರಗಳೇ ಕಾಪಾಡ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ನೀವು ಹಳೆಯ ಹರಕೆಗಳನ್ನು ತೀರಿಸಿದಾಗ ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ದೈವಿಕ ರಕ್ಷಣೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಯಾವುದೋ ಒಂದು ಅಭಿವೃದ್ಧಿ ಆಗಬೇಕಾಗಿರುವ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗ್ತಾ ಇದ್ದರೆ, ಅದು ನ್ಯಾಯಾಲಯದ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲವೇ ಕೆಲಸ ಕಾರ್ಯ, ಮನೆ ಕಟ್ಟೋ ವಿಚಾರ, ಇಲ್ಲ ಆಸ್ತಿ ಖರೀದಿ ವಿಚಾರ, ಇನ್ಯಾವುದೋ ರೀತಿ ಒಂದು ವಿಚಾರದಲ್ಲಿ ನಿಮಗೆ ಅಡೆತಡೆ ಉಂಟಾಗ್ತಾ ಇದೆ. ಸಂತಾನದ್ದೇ ಆಗಿರ್ಬೋದು, ಮದುವೆಯದ್ದೇ ಆಗಿರ್ಬೋದು, ಅಡೆತಡೆಗಳು ಬರ್ತಾ ಇದ್ದಾವೆ ಅಂದರೆ ನೀವು ಮಾತು ತಪ್ಪಿದ್ದೀರಾ, ಅದಕ್ಕೆ ಇದು ಕಾರಣವನ್ನು ಸೂಚಿಸ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಗೆ ಇದು ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಹಿರಿಯವರಾಗಿರ್ಬೋದು, ಇಲ್ಲ ನೀವೇ ಆಗಿರ್ಬೋದು, ಕೊಟ್ಟ ಮಾತುಗಳಿಗೆ ತಪ್ಪಿದ್ದೀರಾ. ಹಾಗಾಗಿ ಈ ರೀತಿಯ ವಿಳಂಬ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಕುಟುಂಬದಲ್ಲಿ ಶಾಂತಿ ಬೇಕು, ನಿಮ್ಮ ಮನಸ್ಸಿಗೂ ನೆಮ್ಮದಿ ಬೇಕು, ಹಾಗೆ ಅಂದ್ಕೊಂಡಿರೋ ಎಲ್ಲ ವಿಚಾರಗಳು ನಡಿಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಮ ಹಿರಿಯರು ಮಾಡಿಕೊಂಡಿರುವ ಕೆಲವು ಸಂಕಲ್ಪಗಳನ್ನು ನೀವು ಪೂರ್ಣಗೊಳಿಸಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆಗ ನೀವು ಏನು ನಿಮ್ಮ ಮನೆಯವರ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಯಾವ ಆಸೆಯನ್ನು ಹೊಂದಿದ್ದೀರಲ್ಲ ಅದು ಪೂರ್ಣಗೊಳ್ಳುತ್ತೆ. ಸ್ವಲ್ಪ ನೆನಪು ಮಾಡಿಕೊಂಡು ಅದು ನಿಮ್ಮ ಮಾವ, ಅತ್ತೆ, ಅಜ್ಜಿ, ಗಂಡ, ಯಾರೋ ಒಬ್ಬರು ಹಿರಿಯರು, ಪೂರ್ವಜರು ಅವ್ರು ಇದ್ದಾರೋ ಇಲ್ವೋ, ಒಟ್ಟಾರೆಯಾಗಿ ಅವ್ರು ಮಾಡ್ಕೊಂಡಿರುವ ಹರಕೆಗಳನ್ನು ನೀವು ಪೂರ್ಣಗೊಳಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕಂದರೆ ಆ ಜವಾಬ್ದಾರಿ ನಿಮ್ಮ ಕುಟುಂಬದ ಒಗ್ಗಟ್ಟನ್ನು ಸೂಚಿಸ್ತದೆ. ಅದೇ ನಿಮ್ಮ ಕುಟುಂಬಕ್ಕೆ ಶಾಂತಿಯನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅವ್ರು ಮಾಡ್ಕೊಂಡಿದ್ದಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳೋ ಹಾಗಿಲ್ಲ. ನೀವು ಮಾಡಬೇಕಾಗಿರೋದು ಏನಪ್ಪ ಇಲ್ಲಿ ಅಂದರೆ, ನೀವು ಕುಟುಂಬದವರೊಡನೆ ಚರ್ಚಿಸಿ, ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರನ್ನು ಕೇಳಿ, ಯಾವುದಾದ್ರೂ ಹಳೆಯ ಹರಕೆ ಅಥವಾ ದೇವಸ್ಥಾನದ ಭೇಟಿ ಮಾಡೋದು ಬಾಕಿ ಇದೆಯಾ ಅಂತೇಳಿ ತಿಳಿದುಕೊಳ್ಳಿ. ಸಂಕಲ್ಪ ಪೂರ್ಣಗೊಳಿಸಿ. ಒಂದು ವೇಳೆ ನಿಮಗೆ ನೆನಪಿಲ್ಲದಿದ್ದರೂ ತಿಳಿದು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಹರಕೆಯನ್ನು ಸ್ವೀಕರಿಸು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಪೂಜೆಯನ್ನು ಸಲ್ಲಿಸಿ. ಕೊಟ್ಟ ಮಾತು ಉಳಿಸ್ಕೊಳ್ಳಿ. ಇದು ಕೇವಲ ದೇವರಿಗೆ ಮಾತ್ರವಲ್ಲ, ಮನುಷ್ಯರಿಗೂ ಕೊಟ್ಟ ಭರವಸೆಗಳಿಗೂ ಅನ್ವಯಿಸುತ್ತೆ. ನೋಡಿ, ಇಲ್ಲಿ ಈ ರೀತಿ ಎನರ್ಜಿ ಬರ್ತಾ ಇದೆ. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಜೀವನ ಒಳಪಡ್ತಾ ಇದೆ. ನೋಡಿದ್ರಾ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ರೀತಿ ಎಷ್ಟೋ ತಪ್ಪುಗಳನ್ನು ನಾವು ಮಾಡಿರ್ತೀವಿ, ಇಲ್ಲ ಯಾರಿಗೋ ಮಾತು ಕೊಟ್ಟಿರ್ತೀವಿ, ಮಾತು ತಪ್ಪಿರ್ತೀವಿ, ಇಲ್ಲ ಏನೆಲ್ಲ ಮಾಡ್ತೀವಲ್ವ. ಅಂದರೆ ಒಂದು ಸರಿ ಒಬ್ಬೊಬ್ಬರಿಗೆ ನಿಮ್ಮ ಸಂಬಂಧಿಕರಲ್ಲೇ ಆಗಿರ್ಬೋದು, ಅಕ್ಕ ತಂಗಿರಿಗೆ, ನಾನು ನಿನಗೆ ಕಷ್ಟಕ್ಕೆ ಸಹಾಯ ಆಗ್ತೀನಿ, ನಿನ್ನ ಮಗಳಿಗೆ ಮದುವೆಗೆ ದುಡ್ಡು ಕೊಡ್ತೀನಿ, ಏನೋ ಒಂದು ಭರವಸೆ ಕೊಟ್ಟಿರ್ತೀರ. ಆದರೆ ಆ ಸಮಯ ಬಂದಾಗ ಹೆಂಡತಿ ಬೇಡ ಅಂತ ಅಂದ್ರೋ, ಇಲ್ಲ ನನ್ನ ಮಕ್ಕಳಿಗೆ ಆಗತ್ತೆ ಅಂತ ಅಂದ್ಕೊಂಡ್ರೋ, ಒಟ್ಟಾರೆಯಾಗಿ ಆ ವಿಚಾರದಿಂದ ಹಿಂದೆ ಸರಿದಿರ್ತೀರ. ಅದು ನಿಮ್ಮ ಜೀವನದ ಅತಿ ದೊಡ್ಡ ಒಂದು ಸಮಸ್ಯೆಗೆ ಕಾರಣವಾಗುತ್ತೆ, ಅಡೆತಡೆಗಳನ್ನು ಸೂಚಿಸುತ್ತೆ. ಕೊಟ್ಟ ಮಾತಿಗೆ ಯಾವತ್ತಿಗೂ ತಪ್ಪಾರ್ದು. ಆ ಸಮಯದಲ್ಲಿ ನಿಮ್ಮಿಂದ ಆಗಲೇ ಇಲ್ಲದ್ರೆ ಸ್ವಲ್ಪನಾದರೂ ಸಹಾಯ ಮಾಡಬೇಕು, ಇಲ್ಲ ಅಂದರೆ ನೀವು ಅದಕ್ಕೆ ಪ್ರತಿಸ್ಪಂದಿಸಬೇಕು. ಯಾವುದಾದ್ರೂ ಸೇವೆಯ ಸಹಾಯ ಮೂಲಕವಾದರೂ ಆ ಋಣವನ್ನು ತೀರಿಸ್ಕೊಳ್ಬೇಕು. ಇಲ್ಲ ಅಂದರೆ ಆ ಋಣ ನಿಮ್ಮನ್ನು ಜನ್ಮಗಳವರೆಗೂ ಕಾಡ್ತಾ ಇರುತ್ತೆ. ಸಂಕ್ಷಿಪ್ತವಾಗಿ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಯಾವ ರೀತಿ ಒಂದು ಮೆಸೇಜ್ ಇಲ್ಲಿ ಸಿಕ್ತು ಅಂದರೆ, ನಿಮ್ಮನ್ನು ಹಿಂದಿನ ಭರವಸೆಗಳನ್ನು ಪೂರೈಸಿ ಮುನ್ನಡೆಯಲು ಈಗಿನ ಒಂದು ಎನರ್ಜಿ ಪ್ರೇರೇಪಿಸ್ತಾ ಇದೆ. ಇದು ಸಕಾರಾತ್ಮಕ ಬದಲಾವಣೆಯ ಸಂಕೇತವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮಗೆ ನಿಮ್ಮ ಕುಲದೈವ ಅಥವಾ ಬಾಕಿ ಇರುವ ಯಾವುದಾದ್ರೂ ಒಂದು ಹಳೆಯ ಹರಕೆಯ ಬಗ್ಗೆ ನೆನಪಿದೆಯಾ? ಅದರ ಬಗ್ಗೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಈ ಸಮಯಕ್ಕೆ ಅಂದರೆ, ಮಗುವಿನ ಹರಕೆಯ ಬಗ್ಗೆ ಇಲ್ಲಿ ಒಂದು ಮೆಸೇಜ್ ಕಾಣಿಸ್ತಾ ಇದೆ. ಏನಂದರೆ, ಸಾಮಾನ್ಯವಾಗಿ ನೀವು ಮಗು ಜನಿಸಿದ ಮೇಲೆ ಅಥವಾ ಮಗುವಿನ ಆರೋಗ್ಯಕ್ಕಾಗಿ ನೀವು ಯಾವುದೋ ಒಂದು ದೇವರಿಗೆ ಅನೇಕ ರೀತಿಯ ಹರಕೆಗಳನ್ನು ಹೊತ್ತಿದ್ದೀರಾ. ಆ ಹರಕೆಗಳನ್ನು ತೀರಿಸುವುದು ಅತ್ಯಂತ ಮುಖ್ಯ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ.
ತುಲಾಭಾರದ ಸೇವೆ ಆಗಿರ್ಬೋದು, ಇಲ್ಲಾಂದರೆ ಏನೋ ಮುಡುಪು ಕೊಡೋ ಸೇವೆ ಆಗಿರ್ಬೋದು ಇಲ್ಲಿ ಕಾಣಿಸ್ತಾ ಇದೆ. ಖಚಿತಪಡಿಸ್ಕೊಳ್ಳಿ, ನಿಮ್ಮ ಹಿರಿಯವರನ್ನು ಕೇಳಿ. ಹೆಚ್ಚಿನ ಸಂದರ್ಭಗಳಲ್ಲಿ ಇಂತಹ ಹರಕೆಗಳನ್ನು ಕುಲದೇವರಲ್ಲೇ ಮಾಡ್ಕೊಳ್ತೀರಾ. ಸಾಧ್ಯವಾದರೆ ನಿಮ್ಮ ಮಗುವನ್ನು ಒಮ್ಮೆ ನಿಮ್ಮ ಕುಲದೇವರ ದರ್ಶನಕ್ಕೆ ಕರ್ಕೊಂಡು ಹೋಗಿ ಬನ್ನಿ ಅನ್ನೋ ರೀತಿಲಿ ಬರ್ತಾ ಇದೆ. ಹರಕೆ ಏನು ಮಾಡ್ಕೊಂಡಿದ್ವಿ ಅಂಥೇಳಿ ನಿಖರವಾಗಿ ನೆನಪಿಲ್ದಿದ್ರೆ ಏನು ಮಾಡಬೇಕು? ದೇವಸ್ಥಾನಕ್ಕೆ ಹೋಗಿ, ದೇವರೇ, ನಾವು ಅಥವಾ ನಮ್ಮ ಹಿರಿಯರು ಮಗುವಿನ ಹೆಸರಿನಲ್ಲಿ ಮಾಡಿದ ಹರಕೆ ನಮಗೆ ನೆನಪಿಲ್ಲ, ಕ್ಷಮಿಸಿ. ಈಗ ನಾವು ಶಕ್ತ್ಯಾನುಸಾರ ಪೂಜೆ ಸೇವೆ ಸಲ್ಲಿಸ್ತಾ ಇದ್ದೀವಿ, ಇದನ್ನು ಸ್ವೀಕರಿಸಿ ಅಂತ ಹೇಳಿ ಧನ್ಯತಾ ಭಾವದಿಂದ, ನಮ್ರತಾ ಭಾವದಿಂದ ವಿನಮ್ರವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ಆ ಭಗವಂತನಿಗೆ ನಿಮ್ಮಿಂದ ಯಾವುದೇ ರೀತಿಯ ಹರಕೆಗಳ ಒಂದು ಸಮರ್ಪಣೆ ಬೇಕಾಗಿಲ್ಲ, ನಿಮ್ಮ ಸಮರ್ಪಣೆ ಬೇಕಾಗಿರುತ್ತೆ. ಅಂದರೆ ನೀವು ಆ ವಿಚಾರವನ್ನು ಮರಿಬಾರ್ದು. ಅದಕ್ಕೆ ಏನಾದರೂ ಒಂದು ಕೃತಜ್ಞತೆಯನ್ನಾದರೂ ಸಲ್ಲಿಸುವ ಮೂಲಕ ಆ ಹರಕೆಯನ್ನು ಪೂರ್ಣಗೊಳಿಸಬೇಕು, ಅದರ ಒಂದು ಎನರ್ಜಿಯನ್ನು ಅಲ್ಲಿ ಬಿಡುಗಡೆಗೊಳಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಅಂದರೆ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗಬೇಕು ಅಂದರೆ ಕೆಲವು ಮನಸ್ಸಿನಲ್ಲಿರುವ ಒಂದು ಬಿಗಿಯಾದ ಹಿಡಿತದ ವಿಚಾರಗಳನ್ನು ಬಿಡಬೇಕು ಅಂತ ಹೇಳಿ ಹೇಗೆ ಬರುತ್ತೋ ಅದೇ ರೀತಿ ಕೆಲವು ಹರಕೆಗಳು ಕೂಡ ಅಡೆತಡೆಗಳನ್ನು ಮಾಡ್ತಾ ಇದ್ದಾವೆ. ನೆನಪಿಲ್ಲ ಅಂದರೆ ಒಂದು ವಿನಮ್ರತಾ ಭಾವದಿಂದ ನಿಮ್ಮ ಕುಲದೇವರಿಗೆ ಹೋಗಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಏನೋ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಿ ಒಂದು ತಪ್ಪಿನ ಹರಕೆ ಕಾಣಿಕೆಯನ್ನು ಸಲ್ಲಿಸಿ ಬನ್ನಿ. ಖಂಡಿತ ಅಲ್ಲಿ ಆ ಎನರ್ಜಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಇಲ್ಲಿ ಸೇವೆಗಳ ಒಂದು ಎನರ್ಜಿ ಕನೆಕ್ಟ್ ಆಗೋದು ನಿಮಗೆ. ಬಡ ಮಕ್ಕಳಿಗೆ ಅನ್ನದಾನ ಮಾಡೋದಾಗಿರ್ಬೋದು, ಬಟ್ಟೆ ಕೊಡಿಸೋದಾಗಿರ್ಬೋದು, ಇಲ್ಲ ಏನಾದರೂ ಒಂದು ವಿಶೇಷವಾದ ಒಂದು ಸೇವೆ, ದಾನ ಧರ್ಮ, ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಆ ದೋಷಗಳನ್ನು ಗುರುತಿಸಿ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ. ಇಲ್ಲಿ ಇನ್ನೊಂದು ಎನರ್ಜಿ ಕನೆಕ್ಟ್ ಆಗ್ತದೆ. ತಕ್ಷಣವೇ ನಿಮಗೆ ಈಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂದು ಶುಭ್ರವಾದ ಕೆಂಪು ಇಲ್ಲ ಹಳದಿ ಬಟ್ಟೆಯನ್ನು ತಗೊಳ್ಳಿ. ಒಂದು ತೆಂಗಿನಕಾಯಿಯನ್ನು ಅಥವಾ ಸ್ವಲ್ಪ ನಾಣ್ಯವನ್ನು, ಎಷ್ಟಾದರೂ ಒಂದು 11 ರೂಪಾಯಿ 9 ರೂಪಾಯಿ ಈ ರೀತಿ ನಾಣ್ಯಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ. ಆ ಮಗುವಿನ ಹೆಸರಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವೇನು ಹರಕೆ ಮಾಡ್ಕೊಂಡಿದ್ದೀರಲ್ಲ ಆ ವಿಚಾರವನ್ನು ನೆನಪು ಮಾಡಿಕೊಂಡು ಮುಡುಪು ಕಟ್ಟಿ. ಇಲ್ಲ ಅಂದರೆ ಆ ವಿಚಾರ ನೆನಪಿಲ್ಲ ಅಂದ್ರೂ ನಮಗೆ ಗೊತ್ತಿಲ್ಲ ಆ ಹರಕೆ, ಹಾಗಾಗಿ ನಾವು ನಿಮ್ಮ ಬಳಿಯೇ ಬರ್ತೀವಿ ಅಂತ ಮುಡುಪು ಕಟ್ಟಿ. ಇವತ್ತು ಈ ಸಂದೇಶ ನಿಮಗೆ ಸಿಕ್ಕಿರೋದು ತುಂಬ ಒಳ್ಳೆಯದು ಅಂತ ಹೇಳಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಯಾಕಂದರೆ ಇದು ನಿಮ್ಮ ಬಾಕಿ ಇರುವ ಕೆಲಸವನ್ನು ನೆನಪಿಸ್ತಾ ಇದೆ. ಇದನ್ನು ಪೂರೈಸಿದ ನಂತರ ನಿಮ್ಮ ಮಗುವಿನ, ಇಲ್ಲ ನಿಮ್ಮ ಗಂಡನ, ಹಾಗೆ ನಿಮ್ಮ ಮನೆಯ ಒಂದು ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಾಗತ್ತೆ, ಮಾಡಿದ ಕೆಲಸಗಳು ಕೈಗೂಡ್ತವೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಇದ್ದೀರಲ್ಲ, ಆ ಎಲ್ಲ ರೀತಿಯ ಒಂದು ಪ್ರಮಾಣ ಹೆಚ್ಚಾಗತ್ತೆ. ಅಂದರೆ ಒಂದು ಶಾಂತಿಯುತವಾದ ವಾತಾವರಣ ನಿಮ್ಮ ಮನಸ್ಸಿಗೂ ನಿಮ್ಮ ಮನೆಯಲ್ಲೂ ನೆಲೆಯಾಗತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಯಾವುದಾದ್ರೂ ಒಂದು ನಿರ್ದಿಷ್ಟ ದೇವಸ್ಥಾನಕ್ಕೆ ಹರಕೆ ಹೊತ್ತಿದ್ದು ನೆನಪಿದ್ರೆ ಖಂಡಿತ ಅದರ ಬಗ್ಗೆ ಬೇಗನೆ ಒಂದು ಕ್ರಮವನ್ನು ಕೈಗೊಳ್ಳಿ. ಕೆಲವರ ಎನರ್ಜಿ ಪ್ರಕಾರ ಈ ಒಂದು ಬ್ಯಾಲೆನ್ಸ್ ಇಲ್ಲಿ ನಿಮ್ಮ ಜೀವನಕ್ಕೆ ಒಂದು ಇಂಬ್ಯಾಲೆನ್ಸ್ ಮಾಡ್ತಾ ಇದೆ, ಕೆಲವು ವಿಚಾರಗಳಲ್ಲಿ ಅಡೆತಡೆ ತರ್ತಾ ಇದೆ. ನ್ಯಾಯಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದೀರಾ, ಕೋರ್ಟು ಕಚೇರಿ ಅಲ್ದಾಡ್ತಾ ಇದ್ದೀರಲ್ಲ, ಅದಕ್ಕೂ ಕೂಡ ಇದೇ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವು ಮಾಡಿದಿರೋ, ನಿಮ್ಮ ಪೂರ್ವಜರು ಮಾಡಿದಿರೋ, ಒಟ್ಟಾರೆಯಾಗಿ ಇದು ಕನೆಕ್ಟ್ ಆಗ್ತಾ ಇದೆ. ಒಮ್ಮೆ ನಂಬಿಕೆ ಇಟ್ಟು ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ. ಅಂದರೆ ನನಗೆ ನೆನಪಿಲ್ಲ, ನಮ್ಮ ಮನೆಯವ್ರು ಮಾಡಿದ್ರೇನೋ ಅದು ನನಗೆ ನೆನಪಿಲ್ಲ, ಆದರೂ ಕೂಡ ನಾನು ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದೀನಿ ಅಂದರೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಅನಾಥ ಮಕ್ಕಳಿಗೆ ಏನೋ ಒಂದು ಮುಡುಪನ್ನು ಕಟ್ಟಿ ಅವರಿಗೆ ಒಂದು ಸೇವೆ ಮಾಡಿ ನಾನು ಏನೋ ಹರಕೆ ಮಾಡ್ಕೊಂಡಿದ್ದೆ, ನಮ್ಮ ಹಿರಿಯರು ಮಾಡ್ಕೊಂಡಿದ್ದರೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ನಮಗೆ ಮರ್ತು ಹೋಗಿತ್ತು. ಅದಕ್ಕೆ ನಾನು ಈ ಮಕ್ಕಳಿಗೆ ಒಂದು ಸೇವೆಯನ್ನು ಮಾಡ್ತಿದ್ದೀನಿ. ಇಲ್ಲ ಅವರಿಗೊಂದು ಅನ್ನದಾನದ ಸೇವೆ ಮಾಡ್ತಿರೋ, ಇಲ್ಲ ಬಟ್ಟೆ ಕೊಡಿಸ್ತಿರೋ, ಇಲ್ಲ ಹೊತ್ಕೊಳ್ಳೋಕ್ಕೆ ಬೆಡ್ಶೀಟ್ ಕೊಡಿಸ್ತಿರೋ, ಇಲ್ಲ ಒಂದು ಸಣ್ಣದಾಗಿ ಬೆಳ್ಳಿಯ ಒಂದು ದಾನವನ್ನೇ ಮಾಡ್ತಿರೋ ಇದ್ದಂಥವ್ರಾದರೆ ಖಂಡಿತ ಇಲ್ಲ ಕೋರ್ಟು ಕಚೇರಿಗೆ ಎಷ್ಟೆಷ್ಟೋ ಒಂದು ಫೀಸ್ ಕಟ್ಟಿ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಆ ಮಕ್ಕಳಿಗೆ ಏನಾದರೂ ಒಂದು ಬೆಳ್ಳಿಯ ಗೆಜ್ಜೆ ಕೊಡೋದ್ರ ಮೂಲಕ ಆಗಿರ್ಬೋದು, ಈ ರೀತಿ ನೀವು ಸೇವೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ. ಹೊಸ ವರ್ಷ ನಿಮಗೆ ಹೊಸ ಆರಂಭವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಖಂಡಿತ ಮಾಡ್ಕೊಳ್ಳಿ. ಕೆಲವರಿಗೆ ಸ್ನೇಹಿತರೆ, ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ವಿಚಾರಗಳು ಸಂಬಂಧಿಸೋದಿಲ್ಲ. ಯಾರಿಗೆ ಯಾವ ವಿಚಾರಗಳು ರೆಸೊನೇಟ್ ಆಗ್ತಾವೋ ತಗೊಳ್ಳಿ, ಹಾಗೆ ಬೇಡದ ವಿಚಾರಗಳು ಬಂದರೆ ಅವುಗಳನ್ನು ಸ್ಕಿಪ್ ಮಾಡಿಬಿಡಿ, ಅದು ಇನ್ನೊಬ್ಬರಿಗೆ ಅನ್ವಯಿಸುತ್ತೆ. ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.